ನಾನು ನಂದು. ಬಸವಣ್ಣ ಪ್ರಧಾನಮಂತ್ರಿ ಇದ್ರಿ, ನೀವೇನು ಇದ್ರಿ ನೌಕರಿ ಮಾಡ್ತೀರಿ? ಏನು ಕ್ಲರ್ಕ್ ಮಾಡಿದ್ರೆ ನೌಕರಿ. ಪ್ರಧಾನಮಂತ್ರಿ ಇದ್ರು ಅವರು. ಅವನಿಗೆ ಮಕ್ಕಳಿದ್ದರು, ಅವರಿಗೆ ಇಬ್ಬರು ಹೆಂಡ್ರಿದ್ರು. ಸಂಸಾರ ಇದ್ರೆ ಸಂಸಾರ ಅಂತಕ್ಕಂಥದ್ದು ಹೆಂಡ್ತಿ ಗಂಡ ರೊಕ್ಕ ರೂಪಾಯಿ ಸಂಸಾರ ಅಲ್ಲ. ನಿಮ್ಗಿಂತ ಭಾಳ ಆಸ್ತಿ ಅದ ಸಾಧುಗಳಿಗೆ, ನಿಮ್ಗಿಂತ ಭಾಳ ಏನಪ್ಪ ರೊಕ್ಕ ಅದ. ನಿಮ್ಮ ಮನ್ಯಾಗ ಇಬ್ಬರೇ ಒಂದು ಹೆಂಡ್ತಿ 2 ಮಕ್ಳು ಉಣ್ತಿರ್ಬೇಕು. ಅವ್ರ ಮಠದಾಗ 100 ಮಂದಿ ಉಣ್ತಾರೆ ದಿನ. ಸಂಸಾರ ಅದ ಅವ್ರಿಗೆ. ನಿಮ್ಮ ಮಠದಾಗ ಎಷ್ಟು ಉಣ್ತಾರೆ? ಒಂದು ಹೆಂಡ್ತಿ 2 ಮಕ್ಳು ಉಣಿದ್ರೆ ಸಾಕಾಗ್ಯದ ನಿಮ್ಗೆ. ಇರಲೇ ಊರಲ್ಲಿ ಹಾಕೊಳ್ಳೋಂಗಾಗ್ಯದ. ಅವ್ರ ಮಠದಾಗ ದಿನ ಅಷ್ಟು ಉಣ್ತಾರೆ. ಸಂಸಾರ ಅವ್ರಿಗಿಲ್ಲ. ಬರೀ ಹೆಣ್ಮಕ್ಳು ಬಂದ್ರೆ ಸಂಸಾರ ಇದ್ರೆ ಮಕ್ಕಳ ಸಂಸಾರ ಅಂತಲ್ಲ. ಸಂಸಾರ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ, ಸಂಸಾರ ಮನೆಯಾಗಿಲ್ಲ, ಹೊಲದಾಗಿಲ್ಲ, ರೊಕ್ಕದಾಗಿಲ್ಲ, ರೂಪಾಯಿದಿಲ್ಲ. ಸಂಸಾರ ಎಲ್ಲಿದೆ? ನಿಮ್ಮ ಒಳಗದ, ನಿಮ್ಮ ಒಳಗದ. ಅದು ಸಂಸಾರ ಏನದು? ನಾನು ನಂದು. ಇದೇ ಸಂಸಾರ. ನಾನು ಅನ್ನೋದು ಬಿಡ್ರಿ, ನಂದು ಅನ್ನೋದು ಬಿಡ್ರಿ. ಸಂಸಾರ ಹೋಯ್ತೆ. ಹೆಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಸಂಸಾರ ಅಲ್ಲ ಪುಣ್ಯಾತ್ಮ. ಅವು ಯಾರಿಗೆ ಬಿಟ್ಟು ನೀವು ಬಿಟ್ಟು ಎಲ್ಲಿ ಹೋಗೋರು ಇದ್ದೀರಿ? ಹೆಣ್ತಿ ಬಿಟ್ಟು ಎಲ್ಲಿ, ಹೆಣ್ಣು ಬಿಟ್ಟು ಎಲ್ಲಿ ಹೋಗೋರು ಇದ್ದೀರಿ? ಎಲ್ಲಿ ಹೋದ್ರೂ ಹೆಣ್ಮಕ್ಳು ಅದಾರ, ಎಲ್ಲಿ ಹೋದ್ರೂ ಗಂಡ್ಮಕ್ಳು ಅದಾರ. ಪರಂತು ನಂದು ಅನ್ನೋದು ಸಂಸಾರದ. ಈ ನಂದು ಅನ್ನೋದು ಬಿಡ್ರಿ, ನಂದು ಅನ್ನೋದು ಬಿಟ್ಟು ಬೇಕಾದಲ್ಲಿ ಇರ್ರಿ. ನಂದು ಅಂದ್ರಿ, ನಾ ಅಂದ್ರಿ ಅಂದ್ರೆ ಸಮಸ್ಯೆ ಬರ್ತದೆ. ಅದಕ್ಕೆ ಈ ಶರೀರ ನಂದು, ಶರೀರ ನಂದು. ಈ ಶರೀರದೊಳಗೆ ನಾ, ಇದಕ್ಕೆ ಸಂಬಂಧಪಟ್ಟದ್ದು ನಂದು. ಇದೇ ಸಂಸಾರದ. ಇದಕ್ಕೆ ನಾ ಅನ್ನಬಾರ್ದು, ಅದಕ್ಕೆ ನಂದು ಅನ್ನಬಾರ್ದು. ಇವೆರಡೂ ತೆಗೆದ್ರಿ ಅಂದ್ರೆ ಸಂಸಾರ ಇಲ್ಲ. ಎಟ್ಟ್ಯಾಕೆ ಮಕ್ಕಳು ಇರೋದು ಲೆಕ್ಕ, ಎಟ್ಟ್ಯಾಕೆ ರೊಕ್ಕ ಇರೋದು ಲೆಕ್ಕ, ಎಟ್ಟ್ಯಾಕೇನಪ್ಪ ಅಂತಂದ್ರೆ ಶರೀರ ಹೆಂಗಿರೋದು ಲೆಕ್ಕ. ಆ ಮನುಷ್ಯ ಸುಖಿ ಇರ್ತಾರೆ. ಯಾಕಂತ ಕೇಳಿದರೆ ಅವರೊಳಗೆ ನಾನು ನಂದು ಅನ್ನೋದು ಇಲ್ಲ. ಅದು ನಂದು ಅನ್ನೋದು ಇರಬಾರ್ದು. ಅಷ್ಟೇ ಅಷ್ಟೇ. ಈಗ ಬಾಡಿಗೆ ಮನೆಯಾಗಿದ್ದಿರಿ, ಸ್ವಂತ ಮನೆ ಅಕಸ್ಮಾತ್ ಬಿತ್ತು ಅಂದ್ರೆ ಅಳ್ತೀರಿ, ಏನು ಬಾಡಿಗೆ ಮನೆ ಬಿದ್ದರೆ ಅಳ್ತೀರಿ? ಬಾಡಿಗೆ ಮನೆ ಬಿತ್ತಂದ್ರೆ ಭಾಳ ಸಲ ಆಯ್ತು ಅಂತೀರಿ. ನಿಮ್ಮ ಮನೆ ಬಿದ್ದರೆ ಹೋಳಿ ಹುಣ್ಣಿ ಮಾಡ್ತೀರಿ. ಯಾಕೆ? ದುಃಖ ಎಲ್ಲದ? ಮನೆ ಬಿದ್ದರೆ ದುಃಖ ಇಲ್ಲ. ನಾ ಪುನಃ ಕೇಳ್ತೀನಿ, ಹೆಂಡ್ತಿ ಸತ್ತ ದುಃಖ ಏನು ಹೆಣ್ಮಗಳು ಸತ್ರ ದುಃಖ? ನನ್ನ ಮಾತು ತಿಳಿತಾವಿಲ್ಲ? ಹೆಣ್ಮಗಳು ಸತ್ರ ದುಃಖ ಏನು ಹೆಂಡ್ತಿ ಸತ್ರ ದುಃಖ? ಗಂಡು ಮಗ ಸತ್ರ ದುಃಖ ಏನು ಗಂಡ ಸತ್ರ ದುಃಖ? ತಿಳಿತಾವ ಮಾತು? ಗಂಡು ಮಗ ಸತ್ರ ದುಃಖ ಇಲ್ಲ ನಮ್ಗೆ. ದಿನ ಒಬ್ಬರು ಸಾಯ್ತಾರೆ, ಅಳ್ತೀರೇನು? ಗಂಡು ಮಗ ಸಾಯಲೆಕ್ಕ ಗಂಡು ಸಾಯ್ಬಾರ್ದು, ಹೆಣ್ಮಗಳು ಸಾಯಲೆಕ್ಕ ಯಾಕೆ? ಆ ಹೆಣ್ಣಿನ ಜೊತೆಗೆ ನಂದಂತ ಹಚ್ಕೊಂಡಿರಲ್ಲ. ಊರಾಗ ದಿನ ಎಷ್ಟೋ ಮಂದಿ ಸಾಯ್ತಾರೆ, ನಿಮ್ಗೆ ಅಳು ಬರ್ತದ? ಎಷ್ಟೋ ಹೆಣ್ಮಕ್ಳು ಸಾಯ್ತಾರೆ, 2 ಗಂಡು ಸಾಯ್ತಾರೆ, ಅಳು ಬರ್ತದೆ. ಇಲ್ಲ ಸಾಯಲ್ರಕ್ಕ. ದೊಡ್ಡ ಗೌಡ್ರು ಹೆಣ್ತಿ, ಸಾವುಕಾರ ಹೆಣ್ತಿ, ಮಿನಿಸ್ಟ್ರಿ ಹೆಣ್ತಿ ಸತ್ಲದಿ ಕೊಡು. ಪಾಪ ಮಿನಿಸ್ಟ್ರಿ ಹೆಣ್ಣು ಸತ್ಲ, ಪಾಪ ಸತ್ಲ, ನಡಿ ಚಾ ಕುಡಿ ಅನ್ನತ್ತ. ನಿಮ್ಮ ಹೆಣ್ಣು ಸತ್ರ ಹೆಂಗೆ ಚಾ ಕುಡಿಬೇಕು? ಹುಣ್ಣಿ ಯಾಕೆ ಮಾಡ್ತಿ? ಹೆಣ್ಮಗಳು ಸತ್ತ ದುಃಖ ಇಲ್ಲ. ನನ್ನ ಹೆಣ್ಮಗಳು ನನ್ನ ಹೆಣ್ಣು ಸಾಯಬಾರ್ದು. ಮಗ ಸಾಯಲಿಕ್ಕೆ ನನ್ನ ಮಗ ಸಾಯಬಾರ್ದು. ಹೌದಿಲ್ರಿ? ಸಂಸಾರ ಎಲ್ಲಿದ? ನಾನು ನಂದು ಅನ್ನೋದ್ರಾಗದ ರೀ. ಮಗ ಸತ್ರ, ಹೆಣ್ಣು ಸತ್ರ, ಗಂಡು ಸತ್ರ ದುಃಖ ಇಲ್ಲ. ಗಂಡು ಮಗ ಸತ್ರ ದುಃಖ ಇಲ್ಲ, ಹುಡುಗ ಸತ್ರ ದುಃಖ ಇಲ್ಲ, ಹೆಣ್ಮಗಳು ಸತ್ರ ದುಃಖ. ನನ್ನ ಹೆಣ್ಮಗಳು ಸಾಯಬಾರ್ದು, ನನ್ನ ಮಗ ಸಾಯಬಾರ್ದು, ನನ್ನ ಗಂಡ ಸಾಯಬಾರ್ದು. ಅದು ಎಲ್ಲಿದೆ? ಈ ನಂದು ಅನ್ನೋದೇ ಸಂಸಾರ. ಇದು ಬಿಟ್ರಿ ಸಂಸಾರ ಇಲ್ಲ. ಶರಣರು ತುಕಾರಾಮರು ಏನಾಗಿತ್ತು? ಅವ್ರಿಗೆ ಹೆಂಡ್ರು ಇರಲಿಲ್ಲ, ಹೆಂಡ್ರು ಇದ್ದರು, ಮಕ್ಕಳಿದ್ದರು, ಎಲ್ಲರಿದ್ದರು. ಅವ್ರಿಗೆ ಯಾಕೆ ದುಃಖ ಆಗಲಿಲ್ಲ? ಬಸವಣ್ಣವ್ರಿಗಿತ್ತು. ಹೊರಗೆ ಹೋಗಂದರು, ಹೋಗ್ತೇವೆ ಅಂದರು. ಬಂದರು, ಅವ್ರು ಬಿಟ್ಟು ಬಂದರು ಸೀದಾ.
ದುಃಖ ಅನ್ನತಕ್ಕಂಥದ್ದು ಸಂಸಾರ ಅಂತ ಎದಕ್ಕೆ ಅಂತಾರೆ ಅಂತ ತಿಳ್ಕೊರು. ಸಂಸಾರ ಅಂತ ಎಲ್ಲದ ನಂದು ನಾನು ಅಂತ ಎಲ್ಲಿ ಬರ್ತದೆ ಅಲ್ಲಿ ಸಂಸಾರ ಬರ್ತದೆ. ಇದಕ್ಕೆ ನಾ, ಅದಕ್ಕೆ ನಂದು. ಶರೀರ ನಾ, ದುಃಖದ. ಇವ್ರ ಹೆಣ್ಮಕ್ಳು ನಂದದ ದುಃಖದ, ಹೊಲ ನಂದದ ದುಃಖದ, ಮನೆ ನಂದದ. ಅದು ನಂದನ್ನು ತಕ್ಕೋರಿ, ಮಾತೇ ಮುಗೀತು. ನಂದನ್ನು ತೆಗೆದ್ರೆ ಮುಗಿ. ನಾ ಮೇಲೆ ಹೇಳ್ತಿದ್ದೆ